ರಾಯರಿದ್ದಾರೆ. ರಾಯರಿದ್ದಾರೆ ಎನ್ನುವ ಪದ ಎಲ್ಲರ ಬಾಯಲ್ಲೂ ಬರುತ್ತೆ. ರಾಯರೆಂದರೆ ನಾವು ಕೇಳಿದ್ದನ್ನೆಲ್ಲ ಕೊಡುತ್ತಾರೆ, ಕಲ್ಪವೃಕ್ಷ ಎನ್ನುವ ನಂಬಿಕೆ. ಈಗ ನಾವು ದಾರಿಯಲ್ಲಿ ಹೋಗುವಾಗ ಯಾವುದೇ ಗಾಡಿಯಲ್ಲಿ ರಾಯರಿದ್ದಾರೆ ಎನ್ನುವ ಪದ ನೋಡಿದ ತಕ್ಷಣ ನಾವು ಎಂತಹ ಸಂದರ್ಭದಲ್ಲಿದ್ದರೂ ಸಹ ನಮ್ಮ ಹೃದಯ ಹೇಳುತ್ತೆ, ರಾಯರಿದ್ದಾರೆ, ಭಯಪಡಬೇಡ ಅಂತ. ರಾಯರ ಕರುಣೆ ನಮ್ಮ ಮೇಲೆ ಬಿದ್ದರೆ ನಮ್ಮ ಜೀವನ ಅಂದರೆ ನಮ್ಮ ಲೈಫು ಎಂತಹ ಕಷ್ಟದಲ್ಲಿದ್ದರೂ ಸಹ ರಾಯರು ನಮ್ಮನ್ನು ಮೇಲೆತ್ತಾರೆ ಎನ್ನುವ ನಂಬಿಕೆ ನಮಗಿರಬೇಕು. ಆ ನಂಬಿಕೆ ಇಲ್ಲದೆ ಹೋದರೆ ನಾವು ಅಂದ್ಕೊಂಡಿದ್ದು ಏನೂ ಸಹ ಆಗಲ್ಲ. ನನ್ನ ಜೀವನದಲ್ಲಿ ನಾನು ರಾಯರಿಗೆ ಯಾವ ಸ್ಥಾನ ಕೊಟ್ಟಿದ್ದೀನಿ ಅಂದರೆ ನನ್ನ ತಂದೆ ಸ್ಥಾನ ಕೊಟ್ಟಿದ್ದೀನಿ. ತಂದೆ ಇಲ್ಲದೆ ಹೋದರೆ ಒಂದು ಮನೆ ಹೇಗಿರುತ್ತೋ ಅದೇ ರೀತಿ ನನ್ನ ಜೀವನ ಕೂಡ ರಾಯರಿಲ್ಲದೆ ಹೋದರೆ ಹಾಗೇ ಇರುತ್ತೆ. ನನ್ನ ಜೀವ ರಾಯರು. ನನ್ನ ಜೀವ ಇದೆ ಇವತ್ತು ಅಂದರೆ ಅದಕ್ಕೆ ಕಾರಣ ರಾಯರು. ಅವರಿಲ್ಲದೆ ಹೋದರೆ ನಾನಿವತ್ತು ಈ ಭೂಮಿಯಿಂದ ದೂರ. ರಾಯರಿಲ್ಲದ ನನ್ನ ಜೀವನ ಶೂನ್ಯ, ವ್ಯರ್ಥ. ಅಂದರೆ ಜೀವವಿಲ್ಲದ ಗೊಂಬೆ ಹೇಗಿರುತ್ತೋ ಆ ರೀತಿ ನಾನು ಇರಬಲ್ಲೆ ಅಂತ ಹೇಳ್ತೀನಿ. ರಾಯರನ್ನು ಬಿಟ್ಟು ಬದುಕುವ ಶಕ್ತಿ ಸಹ ನನಗಿಲ್ಲ. ನನಗೆ ಎಂತಹ ಕಷ್ಟ ಬಂದರೂ ಪರವಾಗಿಲ್ಲ, ನನ್ನ ಜೊತೆ ರಾಯರಿದ್ದಾರೆ ಎನ್ನುವ ನಂಬಿಕೆ ನನಗಿದೆ. ರಾಯರಿದ್ದಾರೆ. ರಾಯರನ್ನು ಬಲವಾಗಿ ನಂಬಿ ನಾನು ಸಹ ನಂಬಿದ್ದೀನಿ. ನೀವು ಕೇಳಿದ್ದನ್ನೆಲ್ಲ ಕೊಡ್ತಾರೆ. ರಾಯರ ಅನುಗ್ರಹ ಪಡೆಯಲು ಸುಮ್ಮನಿದ್ರೆ ಸಾಲದು. ಅವರ ಕೃಪೆಗೆ ಪಾತ್ರರಾಗಬೇಕಂದ್ರೂ ನಾವು ಸಹ ಹಗಲಿರುಳು ಅವರ ಧ್ಯಾನ ಮಾಡಬೇಕು. ನಾವು 10 ಪಟ್ಟು ಮಾಡಿದರೆ ಅವರು 100 ಪಟ್ಟು ನಮಗೆ ಕೊಡ್ತಾರೆ. ಅದನ್ನು ಕಾಯುವ ತಾಳ್ಮೆ ನಮಗಿರಬೇಕು. ರಾಯರಿದ್ದಾರೆ ಎನ್ನುವ ಪದ ಹೇಗೆ ಇದೆಯೋ ಹಾಗೆ ನಿಮ್ಮ ಮೇಲೆ ರಾಯರ ಒಂದು ದೃಷ್ಟಿ ಬಿದ್ದರೆ ಸಾಕು, ಆವತ್ತೇ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ಎಂದೂ ಭಯ ಬೀಳಬೇಡಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ.